ನಮಸ್ಕಾರ. ಇಂದು ನಾನು ಒವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯ ಕ್ಯಾನ್ಸರ್ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಇದು ಸಾಮಾನ್ಯವಾಗಿ ಮೌನವಾದ ಕ್ಯಾನ್ಸರ್ ಎಂದು ಹೇಳುತ್ತಾರೆ. ಯಾಕಂದ್ರೆ ಇದರಲ್ಲಿ ಈ ಕ್ಯಾನ್ಸರ್ನಲ್ಲಿ ಲಕ್ಷಣಗಳು ತುಂಬಾ ಲೇಟ್ ಆಗಿ ಶುರುವಾಗುತ್ತದೆ. ಇವರು ಸಾಮಾನ್ಯವಾಗಿ ಪೇಷಂಟ್ ಅದನ್ನ ಗ್ಯಾಸ್ಟ್ರೈಟಿಸ್ ಅಂತ ಅನ್ಕೊಂಡು ಏನೋ ಮಾತ್ರೆ ತಗೊಂಡು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಹಾಗಾಗಿ ಯಾವಾಗ ನಾವು ಡೈಲಿ ಊಟ ಮಾಡುವ ಅಮೌಂಟ್, ಡೈಲಿ ತಿನ್ನುವ ಅಮೌಂಟ್ ಕಮ್ಮಿ ಆಗುತ್ತದೋ, ನಮ್ಗೆ ಯಾವಾಗ ಸ್ವಲ್ಪ ಊಟ ಮಾಡಿದರೂ ಸಹ ಹೊಟ್ಟೆ ತುಂಬಿರುವಂಥ ಫೀಲಿಂಗ್, ಹೊಟ್ಟೆ ತುಂಬ ಡುಬ್ ಅನ್ನೋ ಒಂದು ಫೀಲಿಂಗ್ ಇರುತ್ತದೋ, ಕೆಲವೊಬ್ಬರಿಗೆ ಹೊಟ್ಟೆ ನೋವು ಶುರು ಆಗ್ಬೋದು. ಇದು ಮೇಲಿನ ಹೊಟ್ಟೆ ಇರ್ಬೋದು, ಕೆಳಗಡೆ ಇರುವ ಹೊಟ್ಟೆಯಲ್ಲಿ ನೋವು ಶುರು ಆಗ್ಬೋದು, ಶ್ರೋಣಿಯಲ್ಲಿ ಇರುವ ನೋವು ಶುರು ಆಗ್ಬೋದು. ಅದಷ್ಟೇ ಅಲ್ಲದೆ ಮೂತ್ರ ತುಂಬಾ ಸತಿ ಹೋಗುವಂತ ಒಂದು ಅನಿಸಿಕೆ ಇರುತ್ತದಲ್ಲ, ಇವೆಲ್ಲ ಸಿಂಪ್ಟಮ್ಸ್. ಇದಷ್ಟೇ ಅಲ್ಲದೆ ಅಬ್ನಾರ್ಮಲ್ ಬ್ಲೀಡಿಂಗ್ ಕೂಡ ಆಗುವಂತ ಸಾಧ್ಯತೆಗಳಿರುತ್ತದೆ. ಇವೆಲ್ಲ ಆಗುವಾಗ ನಾವು ಇದನ್ನ ನೆಗ್ಲೆಕ್ಟ್ ಮಾಡದೆ, ನಿರ್ಲಕ್ಷ್ಯ ಮಾಡದೆ, ಒಂದು 15 ದಿವಸದಿಂದ 20 ದಿವಸದವರೆಗೂ ಇದು ಯಾವಾಗ ಇರುತ್ತದೋ ನಾವು ವೈದ್ಯರನ್ನು ಕಂಡು ಇದಕ್ಕೆ ಸಲಹೆ ಪಡೆಯಲೇಬೇಕು. ನಮಸ್ಕಾರ.